ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಮತ್ತಾಯರು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ 26ನೇ ವಾಕ್ಯ. ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಹೀಗೆಂದರು, ಇದರಲ್ಲಿರುವುದನ್ನು ಎಲ್ಲರೂ ಪಾನ ಮಾಡಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಅಬ್ರಾಮ್, ಈಸಾಕ್ ಮತ್ತು ಯಾಕೋಬರ ದೇವರು. ನಮ್ಮ ದೇವರು ಆದಿಯಿಂದ ಹಿಂದಿನವರೆಗೂ ಮತ್ತು ಮುಂದೆಂದು ಸದಾ ಜೀವಿಸುವಂಥ ಜೀವಸ್ವರೂಪಿಯಾದಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅಂತಹ ದೇವರನ್ನು ನಾವು ಆರಾಧಿಸುತ್ತಿರುವಂಥದ್ದು, ಅಂತಹ ದೇವರನ್ನು ನಾವು ವಿಶ್ವಾಸಿಸುತ್ತಿರುವಂಥದ್ದು. ನಮ್ಮ ದೇವರು ಇಮ್ಯಾನ್ಯುವೆಲ್, ನಮ್ಮೊಂದಿಗೆ ಸದಾ ಜೀವಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಮ್ಮನ್ನು ಸದಾ ಪೋಷಿಸುವ, ನಮ್ಮನ್ನು ಸದಾ ರಕ್ಷಿಸುವ, ನಮ್ಮನ್ನು ಸದಾ ಉದ್ಧರಿಸುವ, ನಮ್ಮನ್ನು ಸದಾ ಪರಿಪಾಲಿಸುವ ಜೀವಂತ ದೇವರು ನಮ್ಮ ದೇವರಾಗಿದ್ದಾರೆ. ನಮ್ಮನ್ನು ಪರಿಪಾಲಿಸುವ ಒಂದೇ ಒಂದು ಉದ್ದೇಶಕ್ಕಾಗಿ, ನಮ್ಮನ್ನು ಪೋಷಿಸುವ ಒಂದೇ ಒಂದು ಉದ್ದೇಶಕ್ಕಾಗಿ, ನಮ್ಮನ್ನು ರಕ್ಷಿಸುವ, ನಮ್ಮನ್ನು ಉದ್ಧರಿಸುವ ಒಂದೇ ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮೊಂದಿಗೆ ಸದಾ ಜೀವಿಸುತ್ತಾ ನಮ್ಮ ಕಷ್ಟಗಳಲ್ಲಿ, ನಮ್ಮ ಸುಖಗಳಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಇನ್ನಿತರ ಕಷ್ಟದ ಸಂದರ್ಭಗಳಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಕೈ ಹಿಡಿದು ಪರಿಪಾಲಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಕೈ ಹಿಡಿದು ಪರಿಪಾಲಿಸಿ ಮುನ್ನಡೆಸುವಂಥ, ತಮ್ಮ ಪರಮೋನ್ನತ ಪ್ರೀತಿಯನ್ನು ಮನುಕುಲಕ್ಕೆ ತೋರುವಂಥ ಅತಿ ಮುಖ್ಯವಾದಂಥ ಒಂದು ಅಂಶ, ಒಂದು ಸಂಸ್ಕಾರ, ಪರಮಪ್ರಸಾದ ಸಂಸ್ಕಾರ. ಪ್ರಿಯರೇ, ಈ ಪರಮಪ್ರಸಾದ ಸಂಸ್ಕಾರದ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದು ನಮ್ಮನ್ನು ಕೈ ಹಿಡಿದು ಪರಿಪಾಲಿಸಿ ನಮ್ಮನ್ನು ಎಲ್ಲ ಸಮಯಗಳಲ್ಲಿಯೂ, ಕಷ್ಟಗಳಲ್ಲಿಯೂ, ನೋವುಗಳಲ್ಲಿಯೂ, ನಲುವುಗಳಲ್ಲಿಯೂ, ಸಮಸ್ಯೆಗಳಲ್ಲಿಯೂ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ. ದೇವರ ಪರಮೋನ್ನತ ಪ್ರೀತಿಗೆ ಇನ್ನೊಂದು ಸಾಕ್ಷಿ ಪರಮಪ್ರಸಾದ ಸಂಸ್ಕಾರ. ಪ್ರಿಯ ಸಹೋದರ ಸಹೋದರಿಯರೇ, ಪರಮಪ್ರಸಾದ ಸಂಸ್ಕಾರ ದೇವರ ಪರಮೋನ್ನತ ಪ್ರೀತಿಯ ಸಂಕೇತ, ದೇವರ ಪ್ರೀತಿಯ ಪ್ರತೀಕ. ಪ್ರೀತಿ ಅಂದರೆ ಏನು? ಆಧುನಿಕ ಜಗತ್ತಿನಲ್ಲಿ ಪ್ರೀತಿ ತನ್ನ ಅರ್ಥವನ್ನು ಕಳೆದುಕೊಂಡಿದೆ, ತನ್ನ ಮಹತ್ವವನ್ನು ಕಳೆದುಕೊಂಡಿದೆ. ಆಧುನಿಕ ಜಗತ್ತಿನಲ್ಲಿ ಪ್ರೀತಿ ಸ್ವಾರ್ಥವಾಗಿ ಮಾರ್ಪಟ್ಟಿದೆ. ನನಗೆ ಬೇಕಾದಾಗ ಮಾತ್ರ ನಾನು ಇನ್ನೊಬ್ಬ ವ್ಯಕ್ತಿಯನ್ನು ಬಳಕೆ ಮಾಡಿಕೊಳ್ಳುವುದು ಎಂದು ಪ್ರೀತಿಯಾಗಿದೆ. ಪ್ರೀತಿ ಎಂದರೆ ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ಆಧುನಿಕ ಯುವಕ ಯುವತಿಯರು ಮಾಡುವಂಥ ಪ್ರೀತಿಯಲ್ಲ. ಬದಲಾಗಿ ಪ್ರೀತಿ ಎಂದರೆ ಎಲ್ಲಿ ತ್ಯಾಗ ಮತ್ತು ಸಮರ್ಪಣೆ ಇರ್ತದೆಯೋ ಅಲ್ಲಿ ಅದು ನಿಜವಾದಂಥ ಪ್ರೀತಿ. ಅದನ್ನು ಪ್ರಭು ಯೇಸು ಕ್ರಿಸ್ತರು ಪರಮಪ್ರಸಾದ ಸಂಸ್ಕಾರದ ಮುಖಾಂತರ ನಮಗೆ ತೋರ್ಪಡಿಸಿಕೊಟ್ಟಿದ್ದಾರೆ. ಪರಮಪ್ರಸಾದ ಸಂಸ್ಕಾರದ ಪ್ರೀತಿ ತ್ಯಾಗ ಮತ್ತು ಸಮರ್ಪಣೆಯ ಪ್ರೀತಿಯಾಗಿದೆ. ಪ್ರಿಯ ಸಹೋದರ ಸಹೋದರಿ, ಈ ಲೌಕಿಕ ಜಗತ್ತಿನಲ್ಲಿ, ಈ ಲೋಕದಲ್ಲಿ ನಾವು ಈ ಪರಮಪ್ರಸಾದದ ಪ್ರೀತಿಯ ಒಂದು ಸಣ್ಣ ಉದಾಹರಣೆಯನ್ನು ನಾವು ನೋಡಬಹುದು. ಉದಾಹರಣೆಗೆ, ಒಬ್ಬ ತಾಯಿ ತನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ತನ್ನನ್ನೇ ಸಮರ್ಪಿಸಿಕೊಳ್ಳುವುದರ ಮುಖಾಂತರ, ತನ್ನನ್ನೇ ತ್ಯಾಗ ಮಾಡುವುದರ ಮುಖಾಂತರ ತನ್ನ ಮಗುವಿಗೆ ಪ್ರೀತಿಯನ್ನು ಹಂಚ್ತಾಳೆ. ಯಾವ ರೀತಿ? ನಾವು ನಮ್ಮ ದೇಹಕ್ಕೆ ಅನಗತ್ಯವಾದಂಥ ಅಥವಾ ಕೆಟ್ಟು ಹೋದಂಥ ಆಹಾರವನ್ನು ನಾವು ಸ್ವೀಕರಿಸಿದಾಗ ನಮ್ಮ ದೇಹ ಅದಕ್ಕೆ ಹೊಂದಿಕೊಳ್ಳುವುದಿಲ್ಲ. ನಮ್ಮ ದೇಹ ಅದನ್ನು ತಿರಸ್ಕರಿಸ್ತದೆ. ಯಾವಾಗ ದೇಹಕ್ಕೆ ಅಗತ್ಯವಿಲ್ಲದಂಥ ಆಹಾರವನ್ನು, ಕೆಟ್ಟು ಹೋದಂಥ ಆಹಾರವನ್ನು ನಾವು ಸೇವಿಸುತ್ತೇವೆಯೋ ಆಗ ನಮ್ಮ ದೇಹ ವಾಕರಿಕೆಯ ಮುಖಾಂತರ, ವಾಂತಿ ಮಾಡುವುದರ ಮುಖಾಂತರ ಅದನ್ನು ಹೊರಹಾಕ್ತದೆ. ಅಂದರೆ ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ಪ್ರಿಯ ಸಹೋದರ ಸಹೋದರರೇ, ಒಬ್ಬ ತಾಯಿ ಗರ್ಭವತಿಯಾದಂಥ ಕ್ಷಣದಲ್ಲಿ ಆಕೆ ವಾಕರಿಕೆಯನ್ನು ಅನುಭವಿಸ್ತಾಳೆ, ಹೇಸಿಗೆಯನ್ನು ಅನುಭವಿಸ್ತಾಳೆ, ವಾಂತಿಯನ್ನು ಮಾಡಿಕೊಳ್ತಾಳೆ. ಏತಕ್ಕಾಗಿ? ಯಾಕೆ ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡುವಾಗ ಅಥವಾ ಮಗುವಿಗೆ ಗರ್ಭವತಿಯಾದಾಗ ವಾಂತಿ ಮಾಡಿಕೊಳ್ಳುವಂಥದ್ದು? ಆತ್ಮೀಯ ಸಹೋದರ ಸಹೋದರಿ, ತನ್ನದಲ್ಲದಂಥ ಇನ್ನೊಂದು ಜೀವ ತನ್ನ ಉದರದಲ್ಲಿ ಇರುವುದು ಆಕೆಗೆ ಹೇಸಿಗೆಯನ್ನು ಉಂಟು ಮಾಡುತ್ತದೆ, ವಾಕರಿಕೆಯನ್ನು ಉಂಟು ಮಾಡ್ತದೆ. ತನ್ನದಲ್ಲದಂಥ, ತನಗೆ ಹೊಂದಿಕೊಳ್ಳಲಾಗದಂಥ, ತನ್ನ ದೇಹಕ್ಕೆ ಹೊಂದಿಕೊಳ್ಳಲಾಗದಂಥ ಇನ್ನೊಂದು ಅನ್ಯ ಜೀವ ಆಕೆಯ ಉದರದಲ್ಲಿ ಮನೆ ಮಾಡಿದಾಗ ಆಕೆ ವಾಂತಿ ಮಾಡಿಕೊಳ್ಳುವಂಥದ್ದು. ಪ್ರಿಯ ಸಹೋದರ ಸಹೋದರರೇ, ಅಷ್ಟಾದರೂ ತನ್ನ ದೇಹಕ್ಕೆ ಹೊಂದಿಕೊಳ್ಳಲಾಗದಂಥ ಆ ಮಗುವಿಗೆ, ತನ್ನ ದೇಹಕ್ಕೆ ಒಪ್ಪಿಕೊಳ್ಳಲಾಗದಂಥ ಇನ್ನೊಂದು ಜೀವಕ್ಕೆ ತನ್ನ ಉದರದಲ್ಲಿ ಸ್ಥಾನವನ್ನು ಕೊಟ್ಟು ತನ್ನನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿ ತನ್ನ ದೇಹ, ತನ್ನ ರಕ್ತವನ್ನು ಆ ಮಗುವಿನೊಂದಿಗೆ ಹಂಚಿಕೊಂಡು ಆ ಮಗುವಿಗೆ ಜೀವವನ್ನು ಕೊಟ್ಟು ಅದರಲ್ಲಿ ಸಂತೋಷವನ್ನು ಅನುಭವಿಸ್ತಾಳೆ ಒಬ್ಬ ತಾಯಿ.
ತನ್ನ ಸಂಪೂರ್ಣವಾದಂಥ ಪ್ರೀತಿಯನ್ನು, ಸಮರ್ಪಣೆಯನ್ನು, ತ್ಯಾಗವನ್ನು ಆಕೆ ಮಾಡ್ತಾಳೆ. ಇದು ನಿಜವಾದಂಥ ಪ್ರೀತಿ, ಇದು ನಿಜವಾದಂಥ ತ್ಯಾಗ, ಇದು ನಿಜವಾದಂಥ ಸಮರ್ಪಣೆ. ಇಂತಹ ಸಮರ್ಪಣೆ ಮತ್ತು ತ್ಯಾಗದ ಪ್ರೀತಿಯನ್ನು ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಪಾಲನೆಗಾಗಿ, ನಮ್ಮ ಪೋಷಣೆಗಾಗಿ ನೀಡಿರುವಂಥ ಪರಮ ಪ್ರಸಾದ ಸಂಸ್ಕಾರದಲ್ಲಿ ನಾವು ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಪ್ರೀತಿಸುವುದಕ್ಕೋಸ್ಕರ, ನಮ್ಮೆಲ್ಲರನ್ನ ಪಾಲಿಸಿ ಪೋಷಿಸುವುದಕ್ಕೋಸ್ಕರ ಪರಮ ಪ್ರಸಾದ ಸಂಸ್ಕಾರವನ್ನು ಪ್ರತಿಷ್ಠಾಪಿಸಿದರು. ಆತ್ಮೀಯರೇ, ಪರಮ ಪ್ರಸಾದ ಸಂಸ್ಕಾರದ ಮುಖಾಂತರ ಯೇಸು ಕ್ರಿಸ್ತರು ನಮ್ಮೊಂದಿಗೆ ಸದಾ ಜೀವಿಸುತ್ತಾರೆ, ನಮ್ಮನ್ನು ಕೈ ಹಿಡಿದು ಪರಿಪಾಲಿಸಿ ಮುನ್ನಡೆಸುತ್ತಾರೆ. ಯೇಸು ಕ್ರಿಸ್ತರಿಗೂ ಸಹ ಆ ತಾಯಿಗೆ ತನ್ನ ಮಗುವಿಗೆ ಜನ್ಮ ನೀಡುವಾಗ ವಾಕರಿಕೆಯಾಗುವಂತೆ ಯೇಸು ಕ್ರಿಸ್ತರಿಗೂ ಸಹ ಅಂಥದ್ದೇ ವಾಕರಿಕೆಯಾಗಿರಬಹುದು. ಯಾವಾಗ ತಮ್ಮ ದೈವ ಪದವಿಯನ್ನು ತ್ಯಜಿಸಿ, ತಮ್ಮ ದೈವ ಸಾಮ್ರಾಜ್ಯವನ್ನು ತ್ಯಜಿಸಿ, ತಮ್ಮ ದೈವ ರೂಪವನ್ನು ತ್ಯಜಿಸಿ ಸಾಧಾರಣವಾದಂಥ ಕುಲು ಮಾನವನಾಗಿ ಈ ಭುವಿಯಲ್ಲಿ ನಮ್ಮ ಮೇಲಿನ ಪ್ರೀತಿಗಾಗಿ, ನಮ್ಮೊಂದಿಗಿದ್ದು ನಮ್ಮನ್ನು ಪೋಷಣೆ ಮಾಡುವುದಕ್ಕಾಗಿ, ನಮ್ಮನ್ನು ಉದ್ಧರಿಸುವುದಕ್ಕಾಗಿ ಒಬ್ಬ ಮನುಷ್ಯನಾಗಿ ಜನಿಸಿದ ಒಂದು ಕ್ಷಣದಲ್ಲಿ ಅವರದಲ್ಲ ಅದು ಜೀವನ, ಮನುಷ್ಯನ ಜೀವನ, ತಮ್ಮದಲ್ಲದ ಜೀವನವನ್ನು ಅವರು ನಮಗೋಸ್ಕರ ಒಪ್ಪಿಕೊಂಡು ಒಬ್ಬ ಮನುಷ್ಯರಾಗಿ ಜನಿಸಿದರು. ಒಬ್ಬ ಮನುಷ್ಯರಾಗಿ ತಮ್ಮ ಆ ದೈವ ಪದವಿಯನ್ನು ತ್ಯಾಗ ಮಾಡಿ, ತಮ್ಮ ಆ ಒಂದು ದೈವ ಪದವಿಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಒಬ್ಬ ಮನುಷ್ಯರಾಗಿ ಭೂಮಿಯಲ್ಲಿ ಜನಿಸಿ ಜೀವಿಸಿದರು. ಪ್ರಿಯರೇ, ಇದಕ್ಕಾಗಿ, ನಮ್ಮ ಮೇಲಿನ ಪ್ರೀತಿಗಾಗಿ, ನಮ್ಮನ್ನು ಸದಾ ಪಾಲಿಸಿ ಪೋಷಿಸಿ ಮುನ್ನಡೆಸುವ ಒಂದೇ ಒಂದು ಉದ್ದೇಶಕ್ಕಾಗಿ. ಅಷ್ಟಕ್ಕೆ ದೇವರ ಪರಮೋನ್ನತ ಪ್ರೀತಿ ಮುಗೀತಾ? ಖಂಡಿತವಾಗಿಯೂ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಕೇವಲ ಒಬ್ಬ ಮನುಷ್ಯನಾಗಿ ಜನಿಸಿ ಜೀವಿಸಿ ಅದರ ಮುಖಾಂತರ ಅಂತ್ಯಗೊಳ್ಳಲಿಲ್ಲ. ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಅಲ್ಲಿ ಉಗಮವಾಯಿತು. ಒಬ್ಬ ಮನುಷ್ಯರಾಗಿ ಜನಿಸಿದರು. ಯೇಸು ಕ್ರಿಸ್ತರ ಇಡೀ ಜೀವನವನ್ನು ನಾವು ಅವಲೋಕಿಸಿ ನೋಡಿದಾಗ, ಯೇಸು ಕ್ರಿಸ್ತರು ಇಡೀ ತಮ್ಮ ಜೀವನದುದ್ದಕ್ಕೂ ತಮ್ಮ ಪ್ರೀತಿಯನ್ನು, ತಮ್ಮ ಕ್ಷಮೆಯನ್ನು, ತಮ್ಮ ಪೋಷಣೆಯನ್ನು, ತಮ್ಮ ಪಾಲನೆಯನ್ನು ಯಾರೆಲ್ಲ ಅವರ ಬಳಿಗೆ ಬಂದರು ಅವರೆಲ್ಲರಿಗೂ ಸಂಪೂರ್ಣವಾಗಿ ಅರ್ಪಿಸಿದರು. ಬಡವರ ಬಳಿ ಬಂದರು, ದುಃಖಿತರಿಗೆ ಸಂತೈಸಿದರು, ರೋಗಿಗಳನ್ನು ಗುಣಪಡಿಸಿದರು, ಆಹಾರವಿಲ್ಲದೆ ಹಸಿದಿದ್ದಂಥ ಜನರಿಗೆ ಅದ್ಭುತ ಕಾರ್ಯವನ್ನು ಮಾಡುವುದರ ಮುಖಾಂತರ ಆಹಾರವನ್ನು ದಯಪಾಲಿಸಿದರು, ಬಂಧಿತರನ್ನು ಬಿಡುಗಡೆಗೊಳಿಸಿದರು, ದುಃಖಿತರಿಗೆ ಸಂತೈಸಿದರು. ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ಸತ್ತವರನ್ನು ಜೀವಕ್ಕೆಬ್ಬಿಸಿದರು, ಸಮುದ್ರವನ್ನು ಶಾಂತಗೊಳಿಸಿದರು. ಪಾಪಿಗಳು, ನಿಕೃಷ್ಟರು, ದುಷ್ಟರು, ದೇವ ದೂಷಣೆಯನ್ನು ಆಡುವವರು, ದೇವರಿಗೆ ವಿರುದ್ಧವಾಗಿ ಜೀವಿಸುವವರು, ವ್ಯಭಿಚಾರಿಗಳು, ಸುಂಕ ವಸೂಲಿಗಾರರು, ಇವರೆಲ್ಲರನ್ನ ಸಮಾಜದಿಂದ ಬಹಿಷ್ಕೃತಗೊಳಿಸಿದಂಥ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಅವರನ್ನು ಕ್ಷಮಿಸಿ, ಅವರು ಸಹ ಮನುಷ್ಯರು, ಅವರು ಸಹ ದೇವರ ಮಕ್ಕಳು, ಅವರಿಗೂ ಸಹ ನನ್ನ ಪಾಲನೆ ಪೋಷಣೆ ಬೇಕು ಎನ್ನುವಂಥದ್ದನ್ನು ತಮ್ಮ ಸ್ವಂತ ಕಾರ್ಯಗಳ ಮುಖಾಂತರ ಅವರನ್ನು ಕ್ಷಮಿಸಿ ಅಪ್ಪಿಕೊಳ್ಳುವುದರ ಮುಖಾಂತರ ಯೇಸು ಕ್ರಿಸ್ತರು ತೋರ್ಪಡಿಸಿದರು. ಕೊನೆಗೆ ಯೇಸು ಕ್ರಿಸ್ತರು ಆತ್ಮೀಯರೇ ತಮ್ಮ ದೇಹ ಮತ್ತು ರಕ್ತವನ್ನೇ ನಮಗೋಸ್ಕರ ಅರ್ಪಿಸಿ ಶಿಲುಬೆಯ ಮೇಲೆ ನಮಗೋಸ್ಕರ ಮಡಿಯುವುದರ ಮುಖಾಂತರ ತಮ್ಮ ಅಮೋಘವಾದಂಥ, ಅಪರಿಮಿತವಾದಂಥ, ಎಲ್ಲೆಗಳಿಲ್ಲದ ಪ್ರೀತಿಯನ್ನು ನಮಗೆ ಉಣಬಡಿಸಿದ್ದಾರೆ. ಆ ಶಿಲುಬೆಯ ಬುಡದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮುಖಾಂತರ, ತಮ್ಮ ದೇಹ ಮತ್ತು ರಕ್ತವನ್ನು ನಮಗೆ ಚೆಲ್ಲುವುದರ ಮುಖಾಂತರ ನಮ್ಮ ಪಾಪ ರಕ್ಷಣೆಗೆ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮುಖಾಂತರ ಯೇಸು ಕ್ರಿಸ್ತರು ತಮ್ಮ ಪ್ರೀತಿಯನ್ನು ನಮಗೆ ತೋರ್ಪಡಿಸಿದ್ದಾರೆ. ಅಲ್ಲಿಗೆ ಯೇಸು ಕ್ರಿಸ್ತರ ಪ್ರೀತಿ ಮುಗಿಯಿತಾ? ಒಬ್ಬ ಮನುಷ್ಯರಾಗಿ, ಒಬ್ಬ ಸಾಧಾರಣ ಮನುಷ್ಯರಾಗಿ ಈ ಭೂಮಿಯಲ್ಲಿ ಪಾಪಿಗಳ ನಡುವೆ ಜನಿಸಿ ಜೀವಿಸಿ ಅವರಿಗೆ ಪ್ರೀತಿ, ಶಾಂತಿ, ಕ್ಷಮೆಯನ್ನು ಹಂಚಿ ಶಿಲುಬೆ ಮೇಲೆ ನಮ್ಮ ಪಾಪಗಳಿಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿದ ಮಾತ್ರಕ್ಕೆ ದೇವರ ಪ್ರೀತಿ ಮುಗಿಯಿತಾ? ಅಂತ್ಯವಾಯಿತಾ? ಆತ್ಮೀಯರೇ, ಆ ಕ್ಷಣದಲ್ಲಿ ಉಜ್ವಲವಾಯಿತು. ತಮ್ಮ ಒಬ್ಬರೇ ತಾಯಿಯನ್ನು, ಇಡೀ ಮನುಕುಲದ ತಾಯಿಯನ್ನಾಗಿ ಯೇಸು ಕ್ರಿಸ್ತರು ಆ ಕ್ಷಣದಲ್ಲಿ ನೀಡಿದರು. ಏತಕ್ಕಾಗಿ? ನಮ್ಮನ್ನು ಸದಾ ಪಾಲಿಸುವುದಕ್ಕೋಸ್ಕರ, ನಮ್ಮನ್ನು ಸದಾ ಪೋಷಿಸುವುದಕ್ಕೋಸ್ಕರ, ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ಒಬ್ಬ ತಾಯಿಯಾಗಿ ತನ್ನ ಮಗನ ಸನ್ನಿಧಿಗೆ ಸಾಗಿಸುವ ಒಂದೇ ಒಂದು ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಅವರ ತಾಯಿಯನ್ನು, ಮನುಕುಲದ ತಾಯಿಯನ್ನಾಗಿ ಆ ಶಿಲುಬೆಯ ಬುಡದಲ್ಲಿ ನಮಗೆ ಅರ್ಪಿಸಿದರು. ಅದು ಯೇಸು ಕ್ರಿಸ್ತರು ನಮ್ಮ ಮೇಲಿಟ್ಟಿದ್ದ ಪ್ರೀತಿಯಿಂದಾಗಿ ಮಾತ್ರ ಸಾಧ್ಯ. ಅಷ್ಟಕ್ಕೆ ಯೇಸು ಕ್ರಿಸ್ತರ ಪ್ರೀತಿ ಮುಗಿಯಲಿಲ್ಲ. ತ್ರಯೇಕ ದೇವರ ಮೂರನೇ ವ್ಯಕ್ತಿಯನ್ನು ನಮ್ಮೆಲ್ಲರಿಗೂ ಪೋಷಕರನ್ನಾಗಿ ಕಳುಹಿಸಿದರು. ಇದಕ್ಕಾಗಿ, ನಮ್ಮ ಮೇಲಿನ ಪ್ರೀತಿಗಾಗಿ, ನಮ್ಮನ್ನು ಸದಾ ಪಾಲಿಸಿ ಪೋಷಿಸುವ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತರು ಆ ಪವಿತ್ರಾತ್ಮರನ್ನು ನಮ್ಮ ಪೋಷಕರನ್ನಾಗಿ ನಮ್ಮೊಂದಿಗೆ ಸದಾ ಇದ್ದು ಸತ್ಯ ಸನ್ಮಾರ್ಗದಲ್ಲಿ
ಬೆಳಕಿನ ಮಾರ್ಗದಲ್ಲಿ ದೇವರು ತೋರಿಸಿಕೊಟ್ಟಿರುವಂಥ ಹಾದಿಯಲ್ಲಿ ಸಾಗಿಸುವ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತರು ಪವಿತ್ರಾತ್ಮರನ್ನು ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟೆಲ್ಲ ತ್ಯಾಗಗಳನ್ನು ಯೇಸು ಕ್ರಿಸ್ತರು ಮಾಡಿದರು. ಇದೆಲ್ಲ ತ್ಯಾಗಕ್ಕಿಂತ, ಇದೆಲ್ಲ ಕೊಡುಗೆಗಳಿಗಿಂತ ಯೇಸು ಕ್ರಿಸ್ತರ ಶ್ರೇಷ್ಠವಾದಂಥ ಕೊಡುಗೆ, ತಮ್ಮ ಅಮರವಾದಂಥ ಪ್ರೀತಿಯನ್ನು ತೋರಿಸುವಂಥ ಅತ್ಯದ್ಭುತವಾದಂಥ ಪರಮೋನ್ನತವಾದಂಥ ದೇವರ ಪ್ರೀತಿ ನಮಗೆ ಕಂಡುಬರುವಂಥದ್ದು ಪರಮಪ್ರಸಾದ ಸಂಸ್ಕಾರದಲ್ಲಿ. ಪರಮಪ್ರಸಾದ ಸಂಸ್ಕಾರದಲ್ಲಿ ಯೇಸು ಕ್ರಿಸ್ತರು ತಮ್ಮನ್ನೇ, ತಮ್ಮ ದೇಹ ಮತ್ತು ರಕ್ತವನ್ನೇ ನಮಗೆ ಸಮರ್ಪಿಸುವುದರ ಮುಖಾಂತರ ಯೇಸು ಕ್ರಿಸ್ತರು ನಮ್ಮ ಪ್ರತಿಯೊಬ್ಬರಲ್ಲಿ ಬಂದು ನೆಲೆಸಿ ನಮ್ಮನ್ನು ಸದಾ ಕೈ ಹಿಡಿದು ಪರಿಪಾಲಿಸಿ ಮುನ್ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರತಿಯೊಂದು ಬಲಿಪೂಜೆಯಲ್ಲಿಯೂ ಗುರುಗಳು ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸುವಾಗ ಆ ಸಾಧಾರಣವಾದಂಥ ಮನುಷ್ಯ ನಿರ್ಮಿತವಾದಂಥ ಆ ಸಾಧಾರಣವಾದ ರೊಟ್ಟಿ ಮತ್ತು ದ್ರಾಕ್ಷರಸ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗಿ ಮಾರ್ಪಡುತ್ತದೆ. ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರರೇ, ಸಕಲ ಸೃಷ್ಟಿಯ ಜೀವರಾಶಿಗಳ ಒಡೆಯರು, ಭೂಲೋಕ ಪರಲೋಕಗಳನ್ನು ಸೃಷ್ಟಿ ಮಾಡಿದಂಥ ಒಡೆಯ ಪ್ರಭು ಯೇಸು ಕ್ರಿಸ್ತರು, ಭೂಮಿ ಆಕಾಶ ಸೂರ್ಯ ಚಂದ್ರ ಗಾಳಿ ಬೆಳಕು ಎಲ್ಲ ರೀತಿಯಾದಂಥ ಜಲಚರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂಥ ದೇವರು, ಆ ದೇವರು ಒಬ್ಬ ಸಾಧಾರಣವಾದಂಥ ಮನುಷ್ಯನಾಗಿ ಜನಿಸಿದ್ದು ಮಾತ್ರವಲ್ಲ, ಅದಕ್ಕಿಂತ ಮಿಗಿಲಾಗಿ ಒಂದು ಸಾಧಾರಣವಾದಂಥ ಮನುಷ್ಯ ನಿರ್ಮಿತ ಒಂದು ಬಿಳಿಯ ರೊಟ್ಟಿಯಲ್ಲಿ, ಸಾಧಾರಣವಾದಂಥ ಮನುಷ್ಯ ನಿರ್ಮಿತ ದ್ರಾಕ್ಷ ರಸದಲ್ಲಿ ತಮ್ಮ ದೈವ ರೂಪವನ್ನು ಒದಗಿಸಿಟ್ಟುಕೊಂಡು ನಮ್ಮಲ್ಲಿಗೆ ಬಂದು ನೆಲೆಸುತ್ತಾರಲ್ಲ, ನಮ್ಮಲ್ಲಿ ಬಂದು ಜೀವಿಸುತ್ತಾರಲ್ಲ, ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತಾರಲ್ಲ, ಅದಕ್ಕಿಂತ ಪ್ರೀತಿ ಎಲ್ಲಿಂದ ನಾವು ಪಡೆಯಲು ಸಾಧ್ಯ? ಇದಕ್ಕಿಂತ ಶ್ರೇಷ್ಠವಾದಂಥ ಪರಮೋನ್ನತವಾದಂಥ ಪ್ರೀತಿಯನ್ನು ನಾವು ಎಲ್ಲಿ ಊಹಿಸಿಕೊಳ್ಳಲು ಸಾಧ್ಯ? ಪ್ರಿಯ ಸಹೋದರ ಸಹೋದರಿಯರೇ, ದೇವಾದಿ ದೇವರಾಗಿರುವಂಥ ಅವರೇ ನಮಗೋಸ್ಕರ, ನಮ್ಮ ಮೇಲಿನ ಪ್ರೀತಿಗಾಗಿ, ನಮ್ಮನ್ನು ಪೋಷಿಸಿ ಪಾಲಿಸಿ ಮುನ್ನಡೆಸುವುದಕ್ಕೋಸ್ಕರ ಅವರು ಸಾಧಾರಣವಾದ ರೊಟ್ಟಿಯಲ್ಲಿ ದ್ರಾಕ್ಷಸದಲ್ಲಿ ತಮ್ಮನ್ನು ಒದಗಿಸಿಟ್ಟುಕೊಂಡು ನಮ್ಮಲ್ಲಿ ಬಂದು ನೆಲೆಸುತ್ತಾರೆ, ನಮ್ಮಲ್ಲಿ ಬಂದು ಜೀವಿಸುತ್ತಾರೆ. ಅದು ದೇವರು ನಮ್ಮೆಲ್ಲರ ಮೇಲೆ ಇಟ್ಟಿರುವಂಥ ಪ್ರೀತಿ. ಅದಕ್ಕೋಸ್ಕರವೇ ದೇವರು ಪರಮಪ್ರಸಾದ ಸಂಸ್ಕಾರವನ್ನು ಪ್ರತಿಷ್ಠಾಪಿಸಿ ನಮ್ಮನ್ನು ಸದಾ ಪಾಲಿಸಲು, ಸದಾ ಪೋಷಿಸುವ, ಸದಾ ಉದ್ಧರಿಸುವ ದೇವರಾಗಿರುವಂಥದ್ದು. ಪ್ರಿಯ ಸಹೋದರ ಸಹೋದರರೇ, ದೇವರು ನಮ್ಮ ಮೇಲಿನ ಪ್ರೀತಿಗಾಗಿ ತಮ್ಮನ್ನೇ ಸಮರ್ಪಿಸಿದರು, ತಮ್ಮನ್ನೇ ತ್ಯಾಗ ಮಾಡಿದರು. ತಮ್ಮ ದೈವ ಪದವಿಯನ್ನು ತ್ಯಜಿಸಿ ನಮ್ಮಲ್ಲಿಗೆ ಬಂದು ನೆಲೆಸುತ್ತಾರೆ, ನಮ್ಮಲ್ಲಿಗೆ ಬಂದು ಜೀವಿಸುತ್ತಾರೆ. ತಮ್ಮ ಪವಿತ್ರವಾದಂಥ ರೂಪವನ್ನು ಈ ಪಾಪಿ ಶರೀರದಲ್ಲಿ ತಂದು ಒದಗಿಸಿಟ್ಟುಕೊಂಡು ನಮ್ಮನ್ನು ಮುನ್ನಡೆಸುತ್ತಾರೆ. ದೇವರೇ ಕೆಳಗಿಳಿದು ಬರುವಾಗ, ದೇವರೇ ತಮ್ಮನ್ನು ಒದಗಿಸಿಟ್ಟುಕೊಳ್ಳುವಾಗ, ದೇವರೇ ಸಣ್ಣವರಾಗುವಾಗ ಮನುಷ್ಯರಾದಂಥ ನಾವು ಹೇಗೆ ಬದುಕಬೇಕು? ಆ ದೇವರನ್ನು ನಾವು ಪಡೆಯಬೇಕಾದರೆ, ಆ ದೇವರೊಂದಿಗೆ ನಾವು ಜೀವಿಸಬೇಕಾದರೆ, ಆ ದೇವರನ್ನು ಪಡೆಯಲು ನಾವು ಯೋಗ್ಯರಾಗಿ ಬದುಕಬೇಕಾದರೆ ನಾವು ಹೇಗೆ ನಮ್ಮ ಜೀವನವನ್ನು ಮಾರ್ಪಡಿಸಿಕೊಳ್ಳಬೇಕು? ಇದು ನಾವೆಲ್ಲರೂ ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ. ಆತ್ಮೀಯ ಸಹೋದರ ಸಹೋದರರೇ, ಪರಮಪ್ರಸಾದದಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ ನಿಜ. ಪರಮಪ್ರಸಾದ ಸಾಧಾರಣವಾದ ರೊಟ್ಟಿಯಲ್ಲ, ಪರಮಪ್ರಸಾದ ಸಾಧಾರಣವಾದಂಥ ದ್ರಾಕ್ಷರಸವಲ್ಲ. ನಿಜವಾಗಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಅದು. ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನಾನು ಮತ್ತು ನೀವು ಭುಜಿಸಬೇಕಾದರೆ, ಸೇವಿಸಬೇಕಾದರೆ ನಮ್ಮಲ್ಲಿರಬೇಕಾದಂಥ ಯೋಗ್ಯತೆಗಳೇನು? ನಾವು ಯಾವ ರೀತಿ ಸಿದ್ಧವಾದಾಗ ಮಾತ್ರ ಯೇಸು ಕ್ರಿಸ್ತರನ್ನು ಸ್ವೀಕರಿಸಲು ಸಾಧ್ಯ? ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಾವು ಸೇವಿಸಿ ಅವರೊಂದಿಗೆ ಕ್ರಿಸ್ತಾಂಬರರಾಗಿ ಬದುಕಲು ಸಾಧ್ಯ ಎಂಬುದನ್ನು ನಾವು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಪರಮಪ್ರಸಾದ ಸಂಸ್ಕಾರದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಬೇಕಾದರೆ ನಮ್ಮಲ್ಲಿ ಮೊದಲು ವಿಶ್ವಾಸವಿರಬೇಕು. ನಮ್ಮಲ್ಲಿ ಮೊದಲು ಸಂಪೂರ್ಣವಾದಂಥ ವಿಶ್ವಾಸವಿದ್ದಾಗ ಮಾತ್ರ ನಾವು ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸುವಂಥದ್ದು. ನಮ್ಮಲ್ಲಿ ವಿಶ್ವಾಸವಿಲ್ಲದೆ ನಾವು ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ಒಬ್ಬ ಅನ್ಯ ಧರ್ಮೀಯ ಸಹೋದರ ಬಂದು ಪರಮಪ್ರಸಾದವನ್ನು ಸ್ವೀಕರಿಸುವುದಕ್ಕೂ ನಾವು ಸ್ವೀಕರಿಸುವುದಕ್ಕೂ ಏನೂ ವ್ಯತ್ಯಾಸವಿಲ್ಲ. ನಮ್ಮಲ್ಲಿ ವಿಶ್ವಾಸವಿಲ್ಲದೆ, ವಿಶ್ವಾಸಭರಿತರಾಗಿ, ಭಯಭಕ್ತಿ ಇಲ್ಲದೆ ನಾವು ಪರಮಪ್ರಸಾದವನ್ನು ಬಲಿಪೂಜೆಗಳಲ್ಲಿ ಸ್ವೀಕರಿಸಿದಾಗ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವುದಿಲ್ಲ. ಬದಲಾಗಿ ಸಾಧಾರಣವಾದಂಥ ರೊಟ್ಟಿ ಮತ್ತು ಸಾಧಾರಣವಾದಂಥ ದ್ರಾಕ್ಷರಸವನ್ನು ನಾವು ಭುಜಿಸುತ್ತೇವೆ.
ಮೊಟ್ಟ ಮೊದಲನೇದಾಗಿ ನಾವು ಪರಮ ಪ್ರಸಾದ ಸಂಸ್ಕಾರದಲ್ಲಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸಬೇಕಾದರೆ ನಮ್ಮಲ್ಲಿ ಆಳವಾದಂಥ ವಿಶ್ವಾಸ, ನಂಬಿಕೆ, ಭಯ, ಭಕ್ತಿ ಇರಬೇಕು. ಅದಿದ್ದಾಗ ಮಾತ್ರ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಲು ಸಾಧ್ಯ. ಎರಡನೇದಾಗಿ ಕೇವಲ ವಿಶ್ವಾಸ, ಭಯಭಕ್ತಿ ಇದ್ದರೆ ಮಾತ್ರ ಸಾಲದು. ದೇವರು, ಸೃಷ್ಟಿಕರ್ತರು, ದೇವಾದಿ ದೇವರಾಗಿರುವಂಥ, ಪರಲೋಕ ಭೂಲೋಕಗಳ ಒಡೆಯರಾಗಿರುವಂಥ ಯೇಸು ಕ್ರಿಸ್ತರು ಪರಮ ಪಾವನರು. ಆ ಪರಮ ಪಾವನ ಯೇಸು ಕ್ರಿಸ್ತರನ್ನು ನಾವು ಸ್ವೀಕರಿಸಿ ನಮ್ಮೊಂದಿಗೆ ಇಟ್ಟುಕೊಳ್ಳಬೇಕಾದರೆ ನಾವೆಷ್ಟು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಅಲ್ಲಿ ಭುಜಿಸುವುದಿಲ್ಲ, ಸಾಧಾರಣವಾದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಾವು ಭುಜಿಸುತ್ತೇವೆ. ಹಾಗಾಗಿ ನಾವು ಪರಮ ಪ್ರಸಾದದಲ್ಲಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಸೇವಿಸಬೇಕಾದರೆ ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಆತ್ಮೀಯ ಸಹೋದರ ಸಹೋದರರೇ, ಇಂದು ಏನಾಗ್ತಾ ಇದೆ? ಹೇಗೆ ನಾವು ಪರಮ ಪ್ರಸಾದವನ್ನು ಬಲಿಪೂಜೆಗಳಲ್ಲಿ ಸ್ವೀಕರಿಸ್ತೇವೆ? ನಮ್ಮಲ್ಲಿ ಪರಿಶುದ್ಧತೆ ಇದೆಯಾ? ನಾವು ಶುದ್ಧರಾಗಿದ್ದೇವೆಯೇ? ನಾವು ಸಿದ್ಧರಾಗಿದ್ದೇವೆಯೇ? ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ಹಲವು ಬಾರಿ ಬಲಿಪೂಜೆಗಳಲ್ಲಿ ನಾವು ಸಿದ್ಧರಾಗದೆ, ಶುದ್ಧವಾಗದೆ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಪರಮ ಪ್ರಸಾದ ಮಾರುಕಟ್ಟೆಯಲ್ಲಿ ಸಿಗುವಂಥ ಹಣ್ಣು ಹಂಪಲು ಅಲ್ಲ. ಪರಮ ಪ್ರಸಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ. ಅದನ್ನು ಭುಜಿಸುವಾಗ ನಾನು ಪವಿತ್ರನಾಗಿದ್ದೇನೆ, ನಾನು ಪವಿತ್ರಳಾಗಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು. ನಾವು ಪವಿತ್ರರಾಗದೆ, ನಾವು ಒಳ್ಳೆಯ ಪಾಪ ನಿವೇದನ ಸಂಸ್ಕಾರದಲ್ಲಿ ಭಾಗವಹಿಸದೆ ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ದೇವರಿಗೆ ಮಾಡುವಂಥ ಅತ್ಯಂತ ಹೀನಾಯವಾದಂಥ ಅವಮಾನ ಅದು. ಅದಕ್ಕಿಂತ ದೊಡ್ಡ ಅವಮಾನವನ್ನು ದೇವರಿಗೆ ನಾವು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಹಲವು ಬಾರಿ ನೋಡ್ತೇವೆ, ಎಲ್ಲೋ ದೂರದಲ್ಲಿ ಯಾವುದೋ ದೇವಾಲಯದಲ್ಲಿ ಪರಮಪ್ರಸಾದ ಪೆಟ್ಟಿಗೆಯನ್ನು ಯಾರೋ ಒಬ್ಬರು ಬಂದ್ಬಿಟ್ಟು ಧ್ವಂಸ ಮಾಡುವಂಥದ್ದು, ಪರಮಪ್ರಸಾದವನ್ನು ಚೆಲ್ಲಾಡುವಂಥದ್ದನ್ನು ನಾವು ನೋಡ್ತೇವೆ. ಆ ಘಟನೆಗಳನ್ನು ಕಂಡು ನಾವು ಅವರನ್ನು ಶಪಿಸ್ತೇವೆ, ನಿಂದಿಸ್ತೇವೆ, ಕೋಪಗೊಳ್ತೇವೆ. ಆದರೆ ಪ್ರತಿ ಬಲಿಪೂಜೆಗಳಲ್ಲಿ ಶುದ್ಧರಾಗದೆ, ಪರಮಪ್ರಸಾದವನ್ನು ಪಾಪ ನಿವೇದನೆ ಮಾಡದೆ, ಪರಿಶುದ್ಧರಾಗದೆ, ನಮ್ಮ ಕೊಳಕು ತುಂಬಿದಂಥ ಪಾಪದಿಂದ ಮಲಿನಗೊಂಡಂಥ ನಮ್ಮ ದೇಹಕ್ಕೆ ಯೇಸು ಕ್ರಿಸ್ತರನ್ನು ಸ್ವೀಕರಿಸುವ ಮುಖಾಂತರ ನಾವೇನು ಮಾಡ್ತಾ ಇದ್ದೇವೆ? ಎಷ್ಟು ಅಗೌರವವನ್ನು ನಾವು ದೇವರಿಗೆ ತೋರಿಸ್ತಾ ಇದ್ದೇವೆ. ಆತ್ಮೀಯರೇ, ನಾವು ಪಾಪ ವಿಜ್ಞಾಪನ ಸಂಸ್ಕಾರದಲ್ಲಿ ನಮ್ಮನ್ನೇ ನಾವು ತೊಳೆದುಕೊಂಡು ಶುದ್ಧರಾಗಿ ಮನಪರಿವರ್ತನೆ ಒಂದು ಯೇಸು ಕ್ರಿಸ್ತರನ್ನು ನಾವು ಸ್ವೀಕರಿಸದೇ ಇದ್ದಲ್ಲಿ ಯೇಸು ಕ್ರಿಸ್ತರನ್ನು ನಾವು ಸ್ವೀಕರಿಸಿ ಬಚ್ಚಲಿಗೆ ಎಸೆದಂಥ ಒಂದು ನಿದರ್ಶನ ಅದು. ಅದಕ್ಕಿಂತ ಕೆಟ್ಟ ಪಾಪ, ಅದಕ್ಕಿಂತ ದ್ರೋಹ ಇನ್ನೊಂದಿಲ್ಲ. ಅಂದು ಯೇಸು ಕ್ರಿಸ್ತರಿಗೆ ಯೂದ ಇಸ್ಕರಿಯೋತ ಒಮ್ಮೆ ಮಾತ್ರ ದ್ರೋಹವೆಸಗಿದ. ಅಂದು ಫರಿಸಾಯರು ಮತ್ತು ಸದ್ದುಕಾಯರು ಯೇಸು ಕ್ರಿಸ್ತರನ್ನು ಒಮ್ಮೆ ಮಾತ್ರ ಶಿಲುಬೆಗೆ ಏರಿಸಿ ಅವರನ್ನು ಅವಮಾನಪಡಿಸಿದರು. ಆದರೆ ಇಂದು ನಾವು ಏನು ಮಾಡ್ತಾ ಇದ್ದೇವೆ? ಪ್ರತಿದಿನ ಪ್ರತಿಕ್ಷಣ ಯೇಸು ಕ್ರಿಸ್ತರನ್ನು, ಪವಿತ್ರವಾದಂಥ ಅವರನ್ನು ನಮ್ಮ ಅಪವಿತ್ರವಾದಂಥ ಜೀವನಕ್ಕೆ, ನಮ್ಮ ಅಪವಿತ್ರವಾದಂಥ ದೇಹಕ್ಕೆ ನಾವು ಸ್ವೀಕರಿಸುವುದರ ಮುಖಾಂತರ ನಾವು ಪ್ರತಿದಿನ ಪ್ರತಿಕ್ಷಣ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸ್ತಾ ಇದ್ದೇವೆ. ಪ್ರತಿದಿನ ಪ್ರತಿಕ್ಷಣ ಪ್ರಭು ಯೇಸು ಕ್ರಿಸ್ತರನ್ನು ಅವಮಾನಿತಗೊಳಿಸ್ತಾ ಇದ್ದೇವೆ, ಅಪಮಾನ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಕ್ರೈಸ್ತರಾಗಿರುವಂಥದ್ದು, ಇದಕ್ಕೆ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಆತ್ಮೀಯ ಸಹೋದರ ಸಹೋದರರೇ, ನಾವು ನಮ್ಮ ಜೀವನದ ಪಾಪದ ಮಾರ್ಗವನ್ನು, ದುಷ್ಟತನವನ್ನು, ನಮ್ಮಲ್ಲಿರುವಂಥ ದ್ವೇಷ, ಮತ್ಸರ, ಅಗೆತನಗಳನ್ನು, ನಮ್ಮಲ್ಲಿರುವಂಥ ಇನ್ನಿತರ ದುಷ್ಟ ಕಾರ್ಯಗಳನ್ನು, ನಮ್ಮಲ್ಲಿರುವಂಥ ದುಶ್ಚಟಗಳನ್ನು ನಾವು ದ್ವೇಷಿಸದೆ ಅಥವಾ ಅವುಗಳನ್ನು ಬಿಟ್ಟುಕೊಡದೆ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಬದಲಾಗಿ ನಾವು ಯೇಸು ಕ್ರಿಸ್ತರಿಗೆ ಅವಮಾನದ ಮೇಲೆ ಅವಮಾನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಪರಮ ಪ್ರಸಾದದಲ್ಲಿ ಸ್ವೀಕರಿಸಬೇಕಾದರೆ ನಾವು ಮೊದಲು ಪರಿಶುದ್ಧವಾಗಬೇಕು. ನಮ್ಮ ಕೆಟ್ಟ ಜೀವನವನ್ನು ತ್ಯಜಿಸಬೇಕು. ನಮ್ಮ ಪಾಪದ ಮಾರ್ಗವನ್ನು ನಾವು ಬಿಟ್ಟುಕೊಡಬೇಕು. ಪಾಪದ ಮಾರ್ಗವನ್ನು, ಕೆಟ್ಟ ಜೀವನವನ್ನು, ದುಷ್ಟ ಜೀವನವನ್ನು, ಅನೈತಿಕತೆಗಳನ್ನು, ಅನ್ಯಾಯ, ಅನೀತಿ, ದೌರ್ಜನ್ಯಗಳನ್ನು ನಾವು ತ್ಯಜಿಸಿ ದೇವರ ಮಗನಾಗಿ, ದೇವರ ಮಗಳಾಗಿ, ಮನಪರಿವರ್ತನೆ ಒಂದು ಪರಿಶುದ್ಧರಾಗಿ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸುವಾಗ ಖಂಡಿತವಾಗಿಯೂ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮಲ್ಲಿ ಬರ್ತಾರೆ. ಯೇಸು ಕ್ರಿಸ್ತರು ಅವರ ಶರೀರ ಮತ್ತು ರಕ್ತದ ಮುಖಾಂತರ ನಮ್ಮಲ್ಲಿ ಬಂದು ನೆಲೆಸ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿ, ನಾವು ಯೇಸು ಕ್ರಿಸ್ತರನ್ನು ಅವರ ಶರೀರ ಮತ್ತು ರಕ್ತದಲ್ಲಿ ಭುಜಿಸಬೇಕಾದರೆ ನಾವು ಪರಿಶುದ್ಧರಾಗಬೇಕು.
ಮೂರನೇದಾಗಿ ಆತ್ಮೀಯ ಸಹೋದರ ಸಹೋದರರೇ, ಪ್ರಭು ಯೇಸು ಕ್ರಿಸ್ತರನ್ನ ನಾವು ಅವರ ಶರೀರ ಮತ್ತು ರಕ್ತದಲ್ಲಿ ಸ್ವೀಕರಿಸಬೇಕಾದರೆ ನಾವು ಬಲಿಪೂಜೆಗಳಲ್ಲಿ, ಪೂರ್ಣ ಬಲಿಪೂಜೆಗಳಲ್ಲಿ ಭಾಗವಹಿಸಬೇಕು. ನಾವು ಎಷ್ಟೋ ಬಾರಿ ನೋಡ್ತೇವೆ, ಅರ್ಧ ಬಲಿಪೂಜೆಗೆ ಅರ್ಧ ಮನಸ್ಸಿನಿಂದ, ಅರ್ಧ ವಿಶ್ವಾಸದಿಂದ ಎಲ್ಲೋ ಮೂಲೆಯಲ್ಲಿ ಯಾವುದೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಕೊನೆಗೆ ಸಾಲಾಗಿ ಸತ್ಪುರುಷರಂತೆ, ಸದ್ಗುಣವಂತರಂತೆ ಸಾಲಾಗಿ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ. ಏನಿದ್ರ ಅರ್ಥ? ಎಲ್ಲಿ ಪರಮಪ್ರಸಾದಕ್ಕೆ ನಂಬಿಕೆ, ಗೌರವ, ವಿಶ್ವಾಸ? ಆತ್ಮೀಯ ಸಹೋದರ ಸಹೋದರರೇ, ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸುವಂಥದ್ದು ಅಥವಾ ಬಲಿಪೂಜೆಗಳಲ್ಲಿ ಭಾಗವಹಿಸುವಂಥದ್ದು ಪ್ಯಾಷನ್ ಪೆರೇಡ್ ಅಲ್ಲ. ಬಲಿಪೂಜೆಗಳು ಹಾಗೂ ಪರಮಪ್ರಸಾದವನ್ನು ಸ್ವೀಕರಿಸುವುದು ದೇವರನ್ನ, ಯೇಸು ಕ್ರಿಸ್ತರನ್ನ ನಾವು ಸ್ವೀಕರಿಸುವಂಥದ್ದು. ಅಲ್ಲಿ ನಾವು ಎಷ್ಟು ವಿಶ್ವಾಸದಿಂದ, ಎಷ್ಟು ನಂಬಿಕೆಯಿಂದ, ಎಷ್ಟು ಭಯಭಕ್ತಿಯಿಂದ, ಎಷ್ಟು ವಿಶ್ವಾಸ ಭರಿತರಾಗಿ ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಭಾಗವಹಿಸಿ ಸ್ವೀಕರಿಸಿದಾಗ ಖಂಡಿತವಾಗಿ ಯೇಸು ಕ್ರಿಸ್ತರು ನಮ್ಮಲ್ಲಿ ಬರ್ತಾರೆ. ಅದನ್ನು ಬಿಟ್ಟು ದೇವಾಲಯದಲ್ಲಿ ಯಾವುದೋ ಮೂಲೆಯಲ್ಲಿ ನಿಂತು ಏನೋ ಯೋಚನೆ ಮಾಡಿಕೊಂಡು, ಯಾವುದೋ ಮೊಬೈಲ್ಗಳಲ್ಲಿ ಮೆಸೇಜ್ಗಳನ್ನು ಕಳಿಸ್ಕೊಂಡು ನಾವು ಯೋಚನೆ ಮಾಡಿಕೊಂಡು ಕೊನೆಗೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸುವುದಿಲ್ಲ. ಅದಕ್ಕೆ ಬೇಕು ಸಂಪೂರ್ಣವಾದಂಥ ವಿಶ್ವಾಸ ಹಾಗೂ ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯ ತನಕ ಭಾಗವಹಿಸಿ ನಮ್ಮನ್ನೇ ಸಮರ್ಪಿಸಿ ನಮ್ಮ ಕಷ್ಟಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ಕುಂದು ಕೊರತೆಗಳನ್ನು, ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ಇನ್ನಿತರ ದುಷ್ಟ ಚಟಗಳನ್ನು, ದುಷ್ಟ ಗುಣಗಳನ್ನು ಬಲಿಪೂಜೆಯಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿ ದೇವರನ್ನು ಸ್ವೀಕರಿಸಿದಾಗ ನಾವು ಬದಲಾಗ್ತೇವೆ, ಕ್ರಿಸ್ತಾಂಬರರಾಗ್ತೇವೆ. ಕ್ರಿಸ್ತರು ನಮ್ಮಲ್ಲಿ ಬಂದು ನೆಲೆಸ್ತಾರೆ. ಕ್ರಿಸ್ತರ ಶರೀರ ನಮ್ಮ ಶರೀರವಾಗ್ತದೆ, ನಮ್ಮ ಶರೀರ ಕ್ರಿಸ್ತರ ಶರೀರವಾಗ್ತದೆ. ನಮ್ಮಲ್ಲಿ ಹರಿಯುವಂಥ ರಕ್ತ ಕ್ರಿಸ್ತರ ರಕ್ತವಾಗಿ ಮಾರ್ಪಡುತ್ತದೆ. ಅದನ್ನು ಬಿಟ್ಟು ನಮ್ಮಲ್ಲಿ ಕೊಳಕನ್ನು ತುಂಬಿಕೊಂಡು, ನಮ್ಮಲ್ಲಿ ಪಾಪವನ್ನು ಕಟ್ಟಿಕೊಂಡು, ನಮ್ಮಲ್ಲಿ ದ್ವೇಷವನ್ನು ತುಂಬಿಕೊಂಡು, ನಮ್ಮಲ್ಲಿ ಅನ್ಯಾಯ, ಅನೀತಿ, ಅನೈತಿಕತೆ ಹಾಗೂ ಅಪ್ರಾಮಾಣಿಕತೆಯ ಜೀವನದ ಬದುಕನ್ನು ತುಂಬಿಟ್ಕೊಂಡು ಪರಿಶುದ್ಧರಾದಂಥ ದೇವಾದಿ ದೇವರಾದಂಥ ಕ್ರಿಸ್ತರನ್ನು ನಮ್ಮಲ್ಲಿ ಸ್ವೀಕರಿಸಿದರೆ ನಾವು ಕ್ರಿಸ್ತರಿಗೆ ಯಾವ ರೀತಿಯಾದಂಥ ಗೌರವವನ್ನು ನೀಡ್ತಾ ಇದ್ದೇವೆ, ಕ್ರಿಸ್ತರಿಗೆ ಯಾವ ರೀತಿಯಾದಂಥ ಪ್ರೀತಿಯನ್ನು ನಾವು ಹಿಂದಿರುಗಿ ಕೊಡ್ತಾ ಇದ್ದೇವೆ. ಕ್ರಿಸ್ತರು ನಮಗೋಸ್ಕರ ತಮ್ಮ ಜೀವನವನ್ನು ಸಮರ್ಪಿಸಿದರು, ತಮ್ಮನ್ನೇ ತ್ಯಾಗ ಮಾಡಿದರು. ಅವರನ್ನು ಸ್ವೀಕರಿಸುವಂಥ ನಾವು ಯಾವ ರೀತಿಯಾದಂಥ ಪ್ರೀತಿಯನ್ನು ಹಿಂತಿರುಗಿಸಿ ಅವರಿಗೆ ತೋರಿಸ್ತಾ ಇದ್ದೇವೆ? ಪ್ರತಿಯೊಬ್ಬ ಕಥೋಲಿಕ ಕ್ರೈಸ್ತನು ಚಿಂತಿಸಬೇಕಾದಂಥ ವಿಚಾರ. ನಾವು ಪರಮಪ್ರಸಾದವನ್ನು ಸ್ವೀಕರಿಸ್ತೇವೆ, ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸ್ತೇವೆ. ಆದರೆ ನಾನು ಮತ್ತು ನೀವು ಕ್ರಿಸ್ತರಂತಾಗದೆ, ನಾನು ಮತ್ತು ನೀವು ಕ್ರಿಸ್ತರಂತೆ ಮಾರ್ಪಡದೆ ಇದ್ದಲ್ಲಿ ನಾವು ಮಾಡುವಂಥ ಎಲ್ಲ ಆಚರಣೆಗಳು ಸಹ ಶೂನ್ಯ, ಎಲ್ಲ ಆಚರಣೆಗಳು ಸಹ ಡಂಬಾಚಾರ. ನಾವು ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ, ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದ್ದೇ ಆದಲ್ಲಿ ನಮ್ಮ ದೇಹ, ನಮ್ಮ ಶರೀರ, ನಮ್ಮ ಜೀವನ, ನಮ್ಮ ಬದುಕು ಯೇಸು ಕ್ರಿಸ್ತರಂಥ ಬದುಕಿನಂತಾಗಬೇಕು. ಯೇಸು ಕ್ರಿಸ್ತರಂತೆ ಪ್ರೀತಿಸುವಂಥ, ಕ್ಷಮಿಸುವಂಥ, ಅನ್ಯೂನ್ಯತೆ, ಐಕ್ಯತೆಗಳನ್ನು ಮೂಡಿಸುವಂಥ ವ್ಯಕ್ತಿಗಳು ನಾವು ಮಾರ್ಪಾಡಾಗಬೇಕು. ಅದಿಲ್ಲದಿದ್ದಲ್ಲಿ ಎಲ್ಲಿ ನೋಡಿದರೂ ದ್ವೇಷವನ್ನು ತುಂಬುವಂಥದ್ದು, ಎಲ್ಲಿ ನೋಡಿದರೂ ಅನ್ಯಾಯ, ಅನೀತಿಗಳನ್ನು, ದೌರ್ಜನ್ಯಗಳನ್ನು ಮಾಡುವಂಥದ್ದು, ಅಪ್ರಾಮಾಣಿಕತೆಯ ಜೀವನ, ಅನೈತಿಕತೆಯ ಬದುಕು, ಈ ರೀತಿಯಾದಂಥ ಜೀವನವನ್ನು ನಾವು ಬದುಕಿದ್ದೇ ಆದಲ್ಲಿ ನಾವು ಪರಮಪ್ರಸಾದವನ್ನು ಸ್ವೀಕರಿಸಿ ಅದಕ್ಕೆ ನೀಡುವಂಥ ಗೌರವ ಎಂಥದ್ದು? ಪ್ರಿಯ ಸಹೋದರ ಸಹೋದರಿಯರೇ, ಪರಮಪ್ರಸಾದ ಸಂಸ್ಕಾರದ ಮುಖಾಂತರ ಪ್ರಭು ಯೇಸು ಕ್ರಿಸ್ತರನ್ನ ಸ್ವೀಕರಿಸಿದ್ರೆ ಮಾತ್ರ ಸಾಲದು, ಅವರಂತೆ ನಾವು ಬದಲಾಗಬೇಕು, ಅವರಂತೆ ನಾವಾಗಬೇಕು. ನಾವಾಡುವ ಮಾತುಗಳು, ಮಾಡುವ ಕಾರ್ಯಗಳು, ನಡೆದುಕೊಳ್ಳುವ ರೀತಿ ನೀತಿ ಯೇಸು ಕ್ರಿಸ್ತರಂತಾಗಬೇಕು. ಅದನ್ನು ಬಿಟ್ಟು ನಾವು ಸಹ ಇತರರಂತೆ ನಾವು ಬದುಕಿದಾಗ ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ ಏನು ಪ್ರಯೋಜನ? ಯೇಸು ಕ್ರಿಸ್ತರು ನನ್ನಲ್ಲಿದ್ದಾರೆ, ನನ್ನನ್ನು ಕೈ ಹಿಡಿದು ಮುನ್ನಡೆಸ್ತಿದ್ದಾರೆ, ನಾನು ಅವರ ದೇಹ ಮತ್ತು ರಕ್ತವನ್ನು ಭುಜಿಸಿದ್ದೇನೆ ಅನ್ನೋದಕ್ಕೆ ಏನು ಸಾಕ್ಷಿ? ನಮ್ಮ ಅಪ್ರಾಮಾಣಿಕತೆಯ ಬದುಕ, ನಮ್ಮ ಅನೈತಿಕತೆಯ ಸಂಬಂಧಗಳ, ನಾವು ಮಾಡುವಂಥ ದೌರ್ಜನ್ಯಗಳ, ನಾವು ಮಾಡುವಂಥ ಅನ್ಯಾಯ ಅನೀತಿಗಳ, ಇದನ್ನು ನಾವು ಜಗತ್ತಿಗೆ ಸಾಕ್ಷಿಯನ್ನು ನೀಡುತ್ತಿರುವಂಥದ್ದು. ಪ್ರತಿಯೊಬ್ಬ ಕಥೋಲಿಕ ಕ್ರೈಸ್ತನು ಚಿಂತಿಸಬೇಕಾದಂಥ ವಿಚಾರ ಇಂದು ನಾನು ಮತ್ತು ನೀವು ಈ ಜಗತ್ತಿಗೆ ಸಾಕ್ಷಿಗಳಾಗಿ ಬದುಕಲು ಕರೆ ಹೊಂದಿದ್ದೇವೆ. ಈ ಜಗತ್ತಿಗೆ ಇನ್ನೊಬ್ಬ ಕ್ರಿಸ್ತನಾಗಿ ಬದುಕುವ ಒಂದು ಮೌಲ್ಯದ ಜೀವನಕ್ಕಾಗಿ ನಾವು ಕರೆ ಹೊಂದಿದ್ದೇವೆ. ಅದನ್ನು ನಾವು ಎಷ್ಟು ಜನ ಬದುಕ್ತಾ ಇದ್ದೇವೆ? ಭಾನುವಾರ ಬಲಿಪೂಜೆಗೆ ಹೋದ ಮಾತ್ರಕ್ಕೆ ನಾವು ಕ್ರೈಸ್ತರಲ್ಲ, ಕಥೋಲಿಕರಲ್ಲ. ಭಾನುವಾರ ಬಲಿಪೂಜೆಗಳಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿ ಅವರಂತೆ ಬದುಕಿದಾಗ ಮಾತ್ರ ನಾವು ಕ್ರೈಸ್ತರು. ಪ್ರಿಯ ಸಹೋದರ ಸಹೋದರರೇ,
ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ನಾವು ಎಷ್ಟು ಜನ, ನಾವು ಎಷ್ಟು ಬಾರಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸಿದ್ದೇವೆ? ಎಷ್ಟು ಬಾರಿ ನಾವು ಆ ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ನಾವು ಅನುಭವಿಸಿದ್ದೇವೆ? ನಾವು ಸಾಲಿನಲ್ಲಿ ಪರಮಪ್ರಸಾದವನ್ನು ಸ್ವೀಕರಿಸಲು ಹೋಗುವಾಗ ಆ ಯೇಸು ಕ್ರಿಸ್ತರ ಆ ಪ್ರಸನ್ನತೆಯನ್ನು, ಅವರ ಸನ್ನಿಧಾನವನ್ನು ನಾವು ಹಾತೊರೆದು ಪಡೆದುಕೊಂಡಿದ್ದೇವೆ. ಕೇವಲ ದೈಹಿಕವಾಗಿ ಮಾತ್ರ ನಾವು ಸಿದ್ಧವಾಗಿ ಹೋಗ್ತೇವೆ. ಆಂತರಿಕವಾಗಿ ನಮ್ಮ ಆತ್ಮವನ್ನು ಎಷ್ಟು ಬಾರಿ ನಾವು ಸಿದ್ಧ ಮಾಡಿಕೊಂಡು, ದೇವರು ನನ್ನಲ್ಲಿಗೆ ಬರ್ತಾ ಇದ್ದಾರೆ, ದೇವರನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ, ನಾನು ಎಷ್ಟು ಪರಿಶುದ್ಧನಾಗಬೇಕು ಎನ್ನುವುದರ ಬಗ್ಗೆ ನಾವು ಆಲೋಚಿಸಿದ್ದೇವೆ? ಬನ್ನಿ, ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ಆ ಯೇಸು ಕ್ರಿಸ್ತರು ಯಾವಾಗಲೂ ನಮ್ಮಲ್ಲಿ ಬರಲು ಸಿದ್ಧರಿದ್ದಾರೆ. ಆದಿಯಿಂದ ಇಂದಿನವರೆಗೂ ಎಂದೆಂದು ಮುಂದೆಂದು ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಲು, ನಮ್ಮನ್ನು ಪರಿಪಾಲಿಸಲು, ನಮ್ಮನ್ನು ಪೋಷಿಸುವುದಕ್ಕೋಸ್ಕರವೇ ಪರಮಪ್ರಸಾದ ಸಂಸ್ಕಾರದಲ್ಲಿ ನಮಗೋಸ್ಕರ ಸದಾ ಕಾಯುತ್ತಿರ್ತಾರೆ. ಆದರೆ ಅವರನ್ನು ಸ್ವೀಕರಿಸಲು, ಅವರನ್ನು ಸ್ವಾಗತಿಸಲು, ಅವರನ್ನು ಭುಜಿಸಲು ನಾನು ಮತ್ತು ನೀವು ಯೋಗ್ಯರಾ? ಎಷ್ಟು ಯೋಗ್ಯರಾಗಿದ್ದೇವೆ? ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ನಮ್ಮ ಯೋಗ್ಯತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಪ್ರಾಮಾಣಿಕತೆ, ನಮ್ಮ ಪವಿತ್ರತೆ, ಹಾಗೂ ನಮ್ಮ ಕೆಟ್ಟ ಜೀವನವನ್ನು, ಪಾಪದ ಜೀವನವನ್ನು ತ್ಯಜಿಸಿ ಮನಪರಿವರ್ತನೆ ಹೊಂದಿ ದೇವರನ್ನು ನಾವು ಸ್ವಾಗತಿಸಬೇಕಾಗಿದೆ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರರೇ, ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸುವಂಥವರು ನಾವು ಸಾಧಾರಣವಾದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನಲ್ಲ. ಆ ಪರಮಪ್ರಸಾದ ಸಂಸ್ಕಾರದಲ್ಲಿ ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ ಅವರಂತೆ ನಾವು ಜೀವಿಸಲು, ಅವರಂತೆ ಪ್ರೀತಿಸಲು, ಅವರಂತೆ ಕ್ಷಮಿಸಲು, ಅವರಂತೆ ಶಾಂತಿಯನ್ನು ನಾವು ಇತರರಿಗೆ ಹಂಚಿ ಐಕ್ಯತೆ ಅನ್ಯೂನತೆಯಿಂದ ದೇವರ ಮಗನಾಗಿ, ದೇವರ ಮಗಳಾಗಿ ಬದುಕಲು ನಾವು ಆ ಪವಿತ್ರಾತ್ಮರ ಪ್ರೇರಣೆಗಾಗಿ ಪ್ರಾರ್ಥಿಸೋಣ. ಆ ಪವಿತ್ರಾತ್ಮರು ನಮ್ಮೆಲ್ಲರನ್ನು ಪ್ರೇರೇಪಿಸಲಿ. ಆ ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಉದರವನ್ನು ತುಂಬಿ ಅವರನ್ನು ಪ್ರೇರೇಪಿಸಿ ಪರಿಶುದ್ಧರನ್ನಾಗಿಸಿದಂತೆ ನಮ್ಮೆಲ್ಲರನ್ನ ಆ ಪವಿತ್ರಾತ್ಮರು ಬಂದು ಆವರಿಸಿ ನಮ್ಮನ್ನು ಪರಿಶುದ್ಧಿಗೊಳಿಸಲಿ. ಅದಕ್ಕಾಗಿ ನಾವೆಲ್ಲರೂ ಮನಪರಿವರ್ತನೆ ಹೊಂದಿ ಒಳ್ಳೆಯ ಪಶ್ಚಾತ್ತಾಪವನ್ನು ಪಟ್ಟು ಪಾಪ ವಿಜ್ಞಾಪನ ಸಂಸ್ಕಾರದಲ್ಲಿ ಭಾಗವಹಿಸಿ ಆ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸೋಣ. ಕಣ್ಣುಗಳನ್ನು ಮುಚ್ಚಿ ಪರಮಪ್ರಸಾದದಲ್ಲಿ ಪ್ರಸನ್ನರಾಗಿರುವಂಥ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ದಯಮಯ ಯೇಸುವೆ, ಹಲವು ಬಾರಿ ಸಿದ್ಧರಾಗದೆ ಶುದ್ಧರಾಗದೆ ನಿಮ್ಮನ್ನು ಸ್ವೀಕರಿಸಿ ನಿಮಗೆ ಅವಮಾನವನ್ನು ಮಾಡಿದ್ದೇವೆ, ಆ ಗೌರವವನ್ನು ನಾವು ತೋರಿಸಿದ್ದೇವೆ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ. ಇನ್ನು ಮುಂದೆ ನಿಮ್ಮನ್ನು ಸದಾ ಸ್ವೀಕರಿಸುವಾಗ ನಾವು ಸಿದ್ಧರಾಗಿ ಶುದ್ಧರಾಗಿ ನಿಮ್ಮನ್ನು ಸ್ವೀಕರಿಸಿ ನಿಮ್ಮ ಶರೀರ ಮತ್ತು ರಕ್ತವನ್ನು ಭುಜಿಸಿ ನಿಮ್ಮಂತೆ ನಾವು ಮಾರ್ಪಟ್ಟು ನಿಮ್ಮ ಪ್ರೀತಿ, ಶಾಂತಿ, ಕ್ಷಮೆಯನ್ನು ಇತರರಿಗೆ ಹಂಚಲು ನಮ್ಮೆಲ್ಲರನ್ನು ಪ್ರೇರೇಪಿಸಿರಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.